ಅನುದಿನ ಅನುಕ್ಷಣ ಮನೆಯಲ್ಲೂ ಕಲಿಯೋಣ, ಕಲಿಕೆಯ ಹೊಸ ಹಾದಿಯಲಿ ಜೊತೆಗೂಡಿ ಹೆಜ್ಜೆಯ ಹಾಕೋಣ, ಸಂತಸದಿ ಕಲಿಯೋಣ ನಮ್ಮ ಹೆಮ್ಮೆಯ ಈ ಕ್ಲಾಸಿನಲ್ಲಿ. Yes sir. Yes teacher. Present ma'am. ನಮಸ್ತೆ ಮಕ್ಕಳೇ. ಸಂವೇದ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ 10ನೇ ತರಗತಿ ಎಲ್ಲ ಮಕ್ಕಳಿಗೆ ನಾವಿಬ್ಬರು ತುಂಬ ಆತ್ಮೀಯವಾಗಿ ನಿಮ್ಮನ್ನು ಸ್ವಾಗತ ಮಾಡ್ತಾ ಇದ್ದೀವಿ. ನಾನು ಗುರುರಾಜ್ ಹೊಸೂರ್ಕರ್, ಹಾಗೇನೆ ನಮ್ಮ ಸ್ನೇಹಿತರು BS ನಾರಾಯಣ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ವಿಜಯಪುರ, ದೇವನಹಳ್ಳಿ ತಾಲೂಕು, ಪ್ರೌಢಶಾಲಾ ವಿಭಾಗ. ಇವತ್ತಿನ ದಿವಸ ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಪ್ರಶ್ನೆಗಳ ಸ್ವರೂಪ ಹೇಗಿರುತ್ತೆ, ಹಾಗೇನೆ ಅದರಲ್ಲಿನ 1 ಮತ್ತು 2 ಅಂಕದ ಪ್ರಶ್ನೆಗಳಿಗೆ ಯಾವ ರೀತಿಯಾಗಿ ಉತ್ತರಿಸಬೇಕು ಎಂಬುದನ್ನು ಮೊದಲನೇ ಅವಧಿಯಲ್ಲಿ ನಾವಿಬ್ಬರು ಸೇರಿ ಚರ್ಚೆ ಮಾಡ್ತೀವಿ. ಖಂಡಿತವಾಗಲೂ ಸರ್, ಮಕ್ಕಳಿಗೆ ಪ್ರಶ್ನೆಗಳ ಸ್ವರೂಪ ಮತ್ತು ಅದರ ಉತ್ತರಿಸುವ ಬಗೆಯನ್ನು ತಿಳಿದುಕೊಳ್ಳೋದು ಬಹುಮುಖ್ಯ ಆಗಿದೆ. ಅದರ ಬಗ್ಗೆ ನಾವು ಚರ್ಚೆ ಮಾಡೋಣ. ಗಣಿತದಲ್ಲಿ 6 ಥೀಮ್ಗಳನ್ನಾಗಿ ನಾವು ವಿಂಗಡಿಸ್ಕೊಂಡಿದ್ದೇವೆ. ಅದರಲ್ಲಿ ಅಂಕಗಣಿತ, ಬೀಜಗಣಿತ, ರೇಖಾಗಣಿತ, ಮೇಲ್ಮೈ ವಿಸ್ತೀರ್ಣಗಳು ಮತ್ತು ಘನಾಕೃತಿಗಳು ಮತ್ತು ತ್ರಿಕೋನ ಮಿತಿ ಹಾಗೂ ನಿರ್ದೇಶಾಂಕ ರೇಖಾಗಣಿತ. ಹಾಗೆಯೇ ಈ 6 ಥೀಮ್ಗಳನ್ನು ಆಧಾರವಾಗಿಟ್ಕೊಂಡು 15 ಅಧ್ಯಾಯಗಳನ್ನು ಗಮನಿಸಿ ಪ್ರಶ್ನೆಗಳ ಸ್ವರೂಪ ಹೇಗಿರುತ್ತೆ ಅಂದರೆ ನೋಡಿ, ಒಟ್ಟು 6 ಮುಖ್ಯ ಪ್ರಶ್ನೆಗಳನ್ನು ಕೇಳ್ತಾರೆ. ಮೊದಲನೇ ಮೇನಲ್ಲಿ ಬಹು ಆಯ್ಕೆ ಇರ್ತವೆ, ಎರಡನೇ ಮೇನಲ್ಲಿ 1 ಅಂಕಕ್ಕೆ ನಿಖರವಾಗಿ ಉತ್ತರ ಬರೆಯೋದಿರುತ್ತೆ, ಮೂರನೇ ಮೇನಲ್ಲಿ 2 ಅಂಕ, 4ನೇ ಮೇನಲ್ಲಿ 3 ಅಂಕ, 5ನೇ ಮೇನಲ್ಲಿ 4 ಅಂಕಕ್ಕೆ ಬರೆಯುವಂತಹ ಪ್ರಶ್ನೆಗಳು, ಹಾಗೆ 6ನೇ ಮೇನಲ್ಲಿ 5 ಅಂಕಕ್ಕೆ ಉತ್ತರಿಸುವ ಪ್ರಶ್ನೆಗಳನ್ನು ಕೊಟ್ಟಿರ್ತಾರೆ. ಈಗ ನಾವು ಒಂದೊಂದಾಗಿ ತಿಳ್ಕೊಳ್ತಾ ಹೋಗೋಣ ಸರ್. ಈಗ ಕೌಶಲ್ಯಾಧಾರಿತ ಪ್ರಶ್ನೆಗಳು ಅಂದರೆ ಜಾಮಿಟ್ರಿ ಬಾಕ್ಸ್ ಸಂಬಂಧಪಟ್ಟಂತೆ ರಚನೆಯನ್ನು ಮಾಡುವಂತಹ ಪ್ರಶ್ನೆಗಳು ಯಾವ್ಯಾವ ರೀತಿ ಇರುತ್ತೆ ಅನ್ನೋದನ್ನು ವಿವರಿಸಿ ಹೇಳ್ತೀರಾ ಸರ್? ಈಗ ಸಾಮಾನ್ಯವಾಗಿ 3 ಅಧ್ಯಾಯಗಳಿಂದ ಕೊಡ್ತಾರೆ. ಮೊದಲನೇ ಅಧ್ಯಾಯ 2 ಚರಾಕ್ಷರ ಇರ್ತಕ್ಕಂಥ ರೇಖಾತ ಸಮೀಕರಣ, ಅದರಲ್ಲಿ ನಕ್ಷೆಯ ಮೂಲಕ ಬಿಡಿಸಿ ಅಂತ ಪ್ರಶ್ನೆ ಕೇಳ್ತಾರೆ. ರಚನೆಗಳಿಗೆ ಸಂಬಂಧಿಸಿರುವ ಹಾಗೆ ಸಮರೂಪ ತ್ರಿಭುಜದ ರಚನೆ ಇದೆ, ಸ್ಪರ್ಶಕಗಳ ರಚನೆ ಮಾಡ್ತಕ್ಕಂಥ ಪ್ರಶ್ನೆಗಳು ಕೇಳ್ತಾರೆ. ಸಂಖ್ಯಾಶಾಸ್ತ್ರದಲ್ಲಿ ಓಜಿವ್ವನ್ನು ರಚನೆ ಮಾಡಿ ಅಂತ ಕೇಳುವ ಪ್ರಶ್ನೆಗಳನ್ನು ನಾವು ಇನ್ಸ್ಟ್ರೂಮೆಂಟ್ ಬಾಕ್ಸ್ ಅಂದರೆ ನಮ್ಮ ಏನು ಜಾಮೆಟ್ರಿ ಬಾಕ್ಸ್ ಅಂತ ಕರಿತಿರಲ್ಲ ಮಕ್ಕಳು, ತುಂಬ ಸುಲಭವಾಗಿ ಆ ಇನ್ಸ್ಟ್ರೂಮೆಂಟ್ ಬಾಕ್ಸನ್ನು ಉಪಯೋಗಿಸಿ ಇವುಗಳನ್ನು ಬರಿತಕ್ಕಂತಹ ಪ್ರಶ್ನೆಗಳು ಇವಾಗಿವೆ ಸರ್. ಹಾಗಾದರೆ ಸರ್, ಮಕ್ಕಳ ಒಂದು ಪ್ರಮೇಯಗಳ ಪಟ್ಟಿ ಪರೀಕ್ಷಾ ದೃಷ್ಟಿಯಿಂದ ನೋಡೋದಾದರೆ 4 ಅಥವಾ 5 ಅಂಕಗಳಿಗೆ 1 ಪ್ರಮೇಯ ಮತ್ತು 3 ಅಂಕಗಳಿಗೆ 1 ಪ್ರಮೇಯ ಬರುತ್ತೆ. ಅಂದರೆ 1ನೇ ಸಂಖ್ಯೆ ಅಂದರೆ ಥೇಲ್ಸನ ಪ್ರಮೇಯದಿಂದ ಪೈಥಾಗರಸನ ಪ್ರಮೇಯದ ವಿಲೋಮದವರೆಗೂ ಏನಿವೆ ಅಲ್ವಾ, ಇವುಗಳನ್ನು 4 ಅಥವಾ 5 ಅಂಕಕ್ಕೆ ಕೇಳ್ತಾರೆ. ಹಾಗೆಯೇ ವೃತ್ತಗಳಿಗೆ ಸಂಬಂಧಿಸಿರ್ತಕ್ಕಂಥ 2 ಪ್ರಮೇಯಗಳಿವೆ, ಅವುಗಳಲ್ಲಿ ಯಾವುದಾದ್ರೂ ಒಂದನ್ನು 3 ಅಂಕಕ್ಕೆ ಕೇಳುವ ಸಾಧ್ಯತೆ ಇದೆ. ಒಟ್ಟು 7 ಪ್ರಮೇಯಗಳಿವೆ, ಯಾವುದಾದ್ರೂ 2 ಪ್ರಮೇಯಗಳನ್ನು ಕೇಳ್ತಾರೆ ಮಕ್ಕಳು. ಹಾಗಾದರೆ ಬಹು ಅಂಶ ಆಯ್ಕೆಗಳಿಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅನ್ನೋದನ್ನು ತಿಳ್ಕೊಳ್ತಾ ಹೋಗೋದಾದರೆ ಪ್ರತಿ ಪ್ರಶ್ನೆಗೆ 1 ಅಂಕ ಇರುತ್ತೆ ಮತ್ತು 4 ಆಯ್ಕೆಗಳನ್ನು ನೀಡಿರ್ತಾರೆ. ಅದಕ್ಕೆ ಸರಿಯಾದ ಉತ್ತರವನ್ನು ಆರಿಸಿ ಕ್ರಮಾಕ್ಷರದೊಂದಿಗೆ ಮಾತ್ರ ಬರೀಬೇಕು. ಹಾಗಾದರೆ ಬಹುವಂಶ ಆಯ್ಕೆ ಪ್ರಶ್ನೆಗಳನ್ನು ನೋಡೋಣವೇ? ಇಲ್ಲಿ ಮೊದಲನೇ ಪ್ರಶ್ನೆ ಈ ರೀತಿಯಾಗಿದೆ ನೋಡಿ, a1x + b1y + c1 = 0 ಮತ್ತು a2x + b2y + c2 = 0. ಇದರಲ್ಲಿ a1/a2ನ ಒಂದು ಅನುಪಾತ b1/b2ಗೆ ಸಮ ಇಲ್ಲ ಅಂದರೆ ಈ 4ರಲ್ಲಿ ಯಾವುದು ಸೂಕ್ತವಾಗಿರ್ತಕ್ಕಂತಹ ಪರಿಹಾರವನ್ನು ಸೂಚಿಸುವ ಉತ್ತರ ಆಗಿದೆ ಎಂಬುದನ್ನು ನಿರ್ಧಾರ ಮಾಡಿ ಅಂತ ಕೇಳಿರ್ತಾರೆ. ಯೋಚನೆ ಮಾಡಿ ಮಕ್ಕಳೇ ಇದನ್ನು ಗಮನಿಸಿದರೆ ನಾವೇನು ನಿರ್ಧಾರ ಮಾಡ್ತೀವಿ ಅಂದರೆ a1/a2 ಸಮವಲ್ಲ b1/b2 ಆಗಿರೋದ್ರಿಂದ ಬಿ ಎಂಬುದು ನಿಖರವಾದ ಉತ್ತರ ಆಗಿದೆ. ಹಾಗೆಯೇ ಮುಳಿದ 3ಕ್ಕೆ ಯಾವ ರೀತಿಯ ಸಂಬಂಧಗಳನ್ನು ಈ ಅನುಪಾತಕ್ಕೆ ಕೊಟ್ಟಿರ್ತಾರೆ ಎಂಬುದನ್ನು
ನೀವು ಪಠ್ಯಪುಸ್ತಕವನ್ನು ಗಮನಿಸಬೇಕು, ಹಾಗೆ ಸಂವೇದ ಕ್ಲಾಸನ್ನು ನೋಡಿರ್ತೀರಾ, ಅದರ ಸಹಾಯದಿಂದ ಈ ಅಂಶಗಳನ್ನು ತಿಳ್ಕೊಂಡಿರ್ಬೇಕು. ಅಂದ್ರೆ A1/A2, B1/B2 ಮತ್ತು C1/C2ಗಳ ನಡುವಿನ ಸಂಬಂಧವನ್ನ ಅವ್ರು ತಿಳ್ಕೊಂಡಿದ್ರೆ ಉತ್ತರವನ್ನು ನಿರ್ಧಾರ ಮಾಡಬಹುದು ಸರ್. ಖಚಿತವಾಗಿ ಸರ್. ಈಗ ಮುಂದುವರಿಯೋಣ. ಒಂದು ಸಮಾಂತರ ಶ್ರೇಣಿಯಲ್ಲಿ AN = 2n+1 ಆದಾಗ ಆ ಶ್ರೇಣಿಯ ಸಾಮಾನ್ಯ ವ್ಯತ್ಯಾಸವು ಏನಾಗಿರಬಹುದು? ಆಯ್ಕೆಗಳು ನೋಡಿ, 0, 1, 2 ಮತ್ತು 3. ಅಂದರೆ ಈ ಥರದ ಪ್ರಶ್ನೆಯನ್ನು ಕೊಟ್ಟಾಗ ಈ ಉತ್ತರವನ್ನು ಗುರುತಿಸಬೇಕಾದ್ರೆ AN ಅನ್ನು ತೆಗೆದುಕೋಬೇಕು. ಅದರಲ್ಲಿ A1 ಕಂಡಿಡ್ರಿ, N ಜಾಗದಲ್ಲಿ 1 ಹಾಕಿ, A2 ಕಂಡಿಡ್ರಿ, N ಜಾಗದಲ್ಲಿ 2 ಹಾಕಿ, ಡಿಗೆ ಸಂಬಂಧಿಸಿರುವ ಸೂತ್ರ A2 - A1 ಹಾಕಿದಾಗ ನಮಗೆ ಉತ್ತರ 2 ಬರುತ್ತೆ. ದೇರ್ಫೋರ್ ಈ ಪ್ರಶ್ನೆಗೆ ಸಾಮಾನ್ಯ ವ್ಯತ್ಯಾಸ C 2 ಆಗಿದೆ. ಮುಂದೆ ರೇಖಾತ್ಮಕ ಸಮೀಕರಣದ ಡಿಗ್ರಿ ಅಥವಾ ಮಹತ್ತಮ ಘಾತ 0, 1, 2 ಮತ್ತು 3. ಹಾಗಾದರೆ ಇದಕ್ಕೆ ಸಂಬಂಧಿಸಿದಾಗೆ ಉತ್ತರವನ್ನು ಅವರು ನಿರ್ಧಾರ ಮಾಡಬೇಕು ಅಂದರೆ ಸರ್, ಅವ್ರು ಏನು ತಿಳ್ಕೊಂಡಿರ್ಬೇಕು ಅಂದರೆ ಅದರ ಆದರ್ಶ ರೂಪ ಗೊತ್ತಿರಬೇಕು. ಇಲ್ಲಿ ಬರ್ದಿದ್ದೀವಿ ನಾವು, ಇಲ್ಲಿ A ಬೆಲೆ 0 ಆಗಿರಬಾರ್ದು. ಸುಲಭವಾಗಿ ಹೇಳ್ತಾರೆ X ನ ಘಾತ ಎಷ್ಟು ಅಂದರೆ ಮಕ್ಕಳು 1 ಅಂತ ಹೇಳ್ತಾರೆ. ಹಾಗಾದರೆ ಇದಕ್ಕೆ ಉತ್ತರ ಎಷ್ಟು? B 1 ಆಗಿದೆ. ಮಕ್ಕಳೇ, ಮುಂದಿನ ಪ್ರಶ್ನೆ ತ್ರಿಕೋನಮಿತಿಗೆ ಸಂಬಂಧಿಸಿರೋದು. ನೋಡಿ, 13 sin θ = 12 ಆದರೆ ಕೊಸೆಕ್ ಥೀಟಾನ ಬೆಲೆ ಎಷ್ಟು ಅಂತ ಕೊಟ್ಟಿದ್ದಾರೆ. ಈ 4ರಲ್ಲಿ ಯಾವುದು ಎಂಬುದನ್ನು ನಾವು ನಿರ್ಧಾರ ಮಾಡಬೇಕು. ಅಂದರೆ ಸೈನ್ ಥೀಟಾದ ವ್ಯುತ್ಕ್ರಮ ಕೊಸೆಕ್ ಥೀಟಾ ಆಗಿರುತ್ತೆ. ಹಾಗಾಗಿ ನಾವು 13 sin θ = 12 ಆದರೆ ಸೈನ್ ಥೀಟಾವನ್ನು 12/13 ಅಂತ ಬರೀಬಹುದು. ಹಾಗಾದರೆ ಕೊಸೆಕ್ ಥೀಟಾ ಏನಾಗಿರುತ್ತೆ ಸರ್? ಸರ್, ಕೊಸೆಕ್ ಥೀಟಾ ಸೈನ್ನ ವೃತ್ಕ್ರಮ ಆಗಿರೋದ್ರಿಂದ ಇದರ ವೃತ್ಕ್ರಮ 13/12. ದೇರ್ಫೋರ್ ಡಿ ಎಂಬುದು ಸರಿಯಾದ ಉತ್ತರ. ಹಾಗೆ ಮುಂದೆ ಹೋಗೋಣ ಸರ್. ಮುಂದಿನ ಪ್ರಶ್ನೆನ ಓದಿ ಸರ್. ಒಂದು ಸರಳ ರೇಖೆಯ ವೃತ್ತದ ಒಂದೇ ಒಂದು ಬಿಂದುವಿನಲ್ಲಿ ಹಾದು ಹೋದರೆ ಆ ರೇಖೆಯು, ಆಯ್ಕೆಗಳನ್ನು ನೋಡಿದಾಗ ವೃತ್ತ ಸ್ಪರ್ಶಕ ಆಗಿರುತ್ತೆ, ಅಥವಾ ವೃತ್ತ ಛೇದಕ ಆಗಿರ್ಬೋದು, ಅಥವಾ ತ್ರಿಜ್ಯನ ಅಥವಾ ಛೇದಕವು. ಅಂದರೆ ಇಲ್ಲಿ ಚಿತ್ರವನ್ನು ನೀವು ಗಮನಿಸ್ತಾ ಹೋಗಿ, ಏನು ಕೊಟ್ಟಿದ್ದಾರೆ? ವೃತ್ತದ ಒಂದು ಬಿಂದುವಿನ ಮೂಲಕ ಹಾದು ಹೋಗುವ ಸರಳ ರೇಖೆ ಇವೆರಡರಲ್ಲಿ ಇದು ಹೌದು, ಇದು ಅಲ್ಲ. ಇದಕ್ಕೇನಂತೀವಿ ನಾವು? ನೋಡ್ತಾ ಹೋಗಿ, ಬಿಂದುಗಳು ಬಂದವು. ಅಂದ್ರೆ ಆ ರೇಖೆಯು 2 ಬಿಂದುಗಳಲ್ಲಿ ವೃತ್ತವನ್ನು ಕತ್ತರಿಸಿದೆ. ಇದು ಛೇದಕ, ಇದು ಸ್ಪರ್ಶಕ. ಹಾಗಾದ್ರೆ ನಮ್ಮ ಆಯ್ಕೆ A, ವೃತ್ತದ ಸ್ಪರ್ಶಕ ಸರಿಯಾದ ಉತ್ತರ. ಮಕ್ಕಳೇ, ಮುಂದಿನ ಪ್ರಶ್ನೆನ ನೋಡಿ. ಇದೇನು ಅಂದ್ರೆ ಕ್ಷೇತ್ರಗಣಿತಕ್ಕೆ ಸಂಬಂಧಿಸಿರೋದು. ಕ್ಷೇತ್ರಗಣಿತದಲ್ಲಿ ಏನು ಕೊಟ್ಟಿದ್ದಾರೆ? ಸಿಲಿಂಡರ್ನ ಪಾದದ ವಿಸ್ತೀರ್ಣವನ್ನು ಕೊಟ್ಟಿದ್ದಾರೆ 22 cm². ಅದರ ಎತ್ತರ ಕೊಟ್ಟಿದ್ದಾರೆ. ಹಾಗಾದರೆ ಸಿಲಿಂಡರ್ನ ಘನಫಲ ಕಂಡುಹಿಡಿಬೇಕು. ಆಪ್ಷನ್ಗಳನ್ನು ನೋಡಿ, 4 ಆಪ್ಷನ್ ಇದೆ. ಹಾಗಾದರೆ ಸಿಲಿಂಡರ್ನ ಘನಫಲ ಎಲ್ಲರಿಗೂ ತಿಳಿದಿರಲೇಬೇಕಾಗುತ್ತೆ ಸರ್. ಹಾಗಾದರೆ ಸಿಲಿಂಡರ್ನ ಘನಫಲ πr²h. ಇಲ್ಲಿ πr² ಅನ್ನ ಒಂದು ಗುಂಪು ಮಾಡಿದೀವಿ, ಕಾರಣ ಅದು ಪಾದದ ವಿಸ್ತೀರ್ಣ. H ಎಂಬುದು ಎತ್ತರ ಕೊಟ್ಟಿದ್ದಾರೆ. ಬೆಲೆ ಹಾಕಿ ಸಂಕ್ಷೇಪಿಸಿ 220 cm³ ಬಂತು. ಹಾಗಾದ್ರೆ 4ರಲ್ಲಿ ಸರಿಯಾದ ಉತ್ತರ ಯಾವ್ದು ನೋಡಿ? ಹಾಗಾದ್ರೆ ಉತ್ತರ ಏನಿರ್ಬೋದು ಸರ್? ಸೊ ಉತ್ತರ 220 cm³ ಇದೆ. ಸೊ ಹಾಗಾದ್ರೆ ಆಪ್ಷನ್ ಸಿ 220 cm³ ಅಂತ ಮಕ್ಕಳು ಬರಿಬೇಕು. cm³ ಇರಬೇಕು, ಘನಫಲ ಕೊಟ್ಟಿರೋದ್ರಿಂದ. ಹಾಗಾಗಿ ಉತ್ತರವನ್ನು ಸ್ಪಷ್ಟವಾಗಿ ಬರಿಬೇಕು. ಹಾಗಾದರೆ ಮತ್ತೊಂದು ಪ್ರಶ್ನೆ. ಒಂದು ವೃತ್ತಕ್ಕೆ ಅದರ ಬಾಹ್ಯ ಬಿಂದುವಿನಿಂದ ಎಳೆಯಬಹುದಾದ ಗರಿಷ್ಠ ಸ್ಪರ್ಶಕಗಳ ಸಂಖ್ಯೆ ಎಷ್ಟಿರುತ್ತದೆ? ಆಯ್ಕೆಗಳನ್ನು ನೋಡಿದಾಗ 1, 2, 3 ಮತ್ತು 4. ಇದರಲ್ಲಿ ಸರಿಯಾದ ಆಯ್ಕೆ ಯಾವುದಿದೆ? ಸೊ ಸಾಮಾನ್ಯವಾಗಿ ಇದಕ್ಕೆ ಉತ್ತರ ಬರಿಬೇಕಂದ್ರೆ ಮಕ್ಕಳು ಈ ಚಿತ್ರವನ್ನು ನೆನಪಡ್ಕೊಳ್ತಾರೆ. ಇಲ್ಲಿ 2 ಸ್ಪರ್ಶಕಗಳಿವೆ, ದೇರ್ಫೋರ್ ಉತ್ತರ 2 ಅಂತ ಸುಲಭವಾಗಿ ಗುರುತಿಸಬಹುದು. ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ತ್ರಿಭುಜ ABC-ಯಲ್ಲಿ DE BC-ಗೆ ಸಮಾಂತರವಾಗಿದೆ. DE 5 ಸೆಂಟಿಮೀಟರ್, BC 8 ಸೆಂಟಿಮೀಟರ್ ಮತ್ತು AD 3.5 ಸೆಂಟಿಮೀಟರ್ ಆದರೆ ABಯ ಉದ್ದ ಎಷ್ಟಾಗಿರುತ್ತೆ? ಅಂದರೆ ಇಲ್ಲಿ ಚಿತ್ರವನ್ನು ಕೊಟ್ಟಿದ್ದಾರೆ. ಈ ಚಿತ್ರದಲ್ಲಿ ನಾವು DE, BC ಮತ್ತು ADಗಳ ಬೆಲೆಗಳನ್ನು ಬರ್ಕೊಂಡ್ಬಿಟ್ರೆ ಸರ್ ಇದ್ರ ಉತ್ತರ ಬರೆಯೋ ಸುಲಭ. ಇಲ್ಲಿ ಯಾವ ಒಂದು ಪ್ರಮೇಯವನ್ನು ಬಳಸ್ತಾರೆ ಎಂಬುದು ತುಂಬ ಇಂಪಾರ್ಟೆಂಟು. ಪ್ರಾಬ್ಲಿ ನಾವಿಲ್ಲಿ ಸಮಾಂತರ ಆಗಿರೋದ್ರಿಂದ ಥೇಲ್ಸನ ಪ್ರಮೇಯವನ್ನು ಅವರು ಬಳಸ್ಬೋದು, ಅಥವಾ ಎ ಕ್ರೈಟೀರಿಯಾ ಬಳಸಿ ಈ ಒಂದು ಸಂಬಂಧವನ್ನು ಬರಿತೀವಿ, ಬೆಲೆಗಳನ್ನು ಹಾಕ್ತೀವಿ. ಸಂಕ್ಷೇಪಿಸಿದಾಗ
ನಮಗೆ 5.6 ಬಂದಿದೆ. ಹಾಗಾದ್ರೆ 5.6 ಇರ್ತಕ್ಕಂಥ ಆಪ್ಷನ್ ಯಾವುದು ಸರ್ ಇಲ್ಲಿ? ಎ. ಎ 5.6 ಸೆಂಟಿಮೀಟರ್ ಅಂತ ಉತ್ತರ ಬರಿಬೇಕು ಮಕ್ಕಳು. ಅಂದ್ರೆ ಇಲ್ಲಿ ಥೇಲ್ಸ್ನ ಪ್ರಮೇಯದ ಅನ್ವಯ ಬಹುಮುಖ್ಯ. ಮತ್ತೊಂದು ಪ್ರಶ್ನೆಯನ್ನು ಗಮನಿಸಿದಾಗ tan a = 1/√3 ಆದಾಗ ಏನ ಅಳತೆ ಎಷ್ಟಾಗಿರುತ್ತೆ? ಅಂದರೆ ಏನು ಅಳತೆಯನ್ನು ಅವ್ರು ಬರಿಬೇಕಾದ್ರೆ ಸರ್, ಈ ಸ್ಟ್ಯಾಂಡರ್ಡ್ ಆ್ಯಂಗಲ್ಸ್ ಕೋಷ್ಟಕ ಇದೆಯಲ್ಲ, ಆ ಕೋಷ್ಟಕವನ್ನು ನೆನ್ಪಿಟ್ಕೋಬೇಕು. ಆ ಕೋಷ್ಟಕದಲ್ಲಿ ನೋಡಿ ಇಲ್ಲಿ tan 1/√3 ಅಂದರೆ tan 30 ಬೆಲೆ ಆಗಿರೋದ್ರಿಂದ ಇದಕ್ಕೆ ಉತ್ತರ ಸಿ, therefore 30 ಡಿಗ್ರಿ ಅಂತ. ಅಂದರೆ ಕೋಷ್ಟಕದ ಪ್ರತಿ ಒಂದು ಕೋನಗಳ ಬಗ್ಗೆ ಮತ್ತು ಅದರ ಅಳತೆಗಳ ಬಗ್ಗೆ ಮಾಹಿತಿ ಇದ್ದಾಗ ಖಚಿತವಾಗಿ ಉತ್ತರವನ್ನು ಬರೀಬಹುದು ಅವರು. 1 ಅಂಕದ ಪ್ರಶ್ನೆ, ಹೇಗೆ ಉತ್ತರವನ್ನು ಮಕ್ಕಳು ನಿರೀಕ್ಷೆ ಮಾಡ್ಬೋದು? ಅಂದರೆ ಇಲ್ಲಿವರೆಗೂ ಬಹು ಆಯ್ಕೆಯ ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ವಿ. ಮಕ್ಕಳು ಏನು ಗಮನಿಸಿದ್ರು ಅಂದರೆ, ಒಂದು ಪ್ರಶ್ನೆಗೆ 4 ಆಪ್ಷನ್ ಕೊಟ್ಟಿರ್ತಾರೆ. ಸುಲಭವಾದ ಆಯ್ಕೆಯನ್ನು ಮಾಡಬೇಕಾದ್ರೆ ಯಾವ ಒಂದು ತಂತ್ರವನ್ನು ಬಳಸಬೇಕು ಎಂಬುದನ್ನು ಗಮನಿಸಿ, ಹಾಗೆ ಉತ್ತರವನ್ನು ಹೇಗೆ ಬರಿಬೇಕು ಎಂಬುದನ್ನು ಪ್ರಾಬ್ಲಿ ನೀವು ಎಲ್ಲ ಗಮನಿಸಿದಿರಿ ಅಂತ ನಾನು ಭಾವಿಸ್ತಾ ಇದ್ದೀನಿ ಮಕ್ಕಳೇ. ನೀವುಗಳು ಇನ್ನೂ ಬೇರೆ ಬೇರೆ ಪ್ರಶ್ನೆ ಪತ್ರಿಕೆಗಳನ್ನು ಸಂಗ್ರಹಿಸಿ ಅದರಲ್ಲಿರುವ ಬಹು ಆಯ್ಕೆಯ ಪ್ರಶ್ನೆಗಳನ್ನು ತೆಗೆದುಕೊಂಡು ಬರ್ಕೊಂಡು ಉತ್ತರವನ್ನು ಬರಿತಕ್ಕಂತಹ ಕ್ರಮವನ್ನು ಅರಿಬೇಕು ಅಂತ ನಾನು ತಮಗೆ ಮನವಿ ಮಾಡ್ಕೊಳ್ತಾ ಇದ್ದೀನಿ. ಅಂದರೆ ಬಹು ಅಂಶ ಆಯ್ಕೆಯಲ್ಲಿ ಥಿಂಕ್ ಬಿಫೋರ್ ಇಂಕ್ ಅನ್ನೋದು ಹೆಚ್ಚು ಅನ್ವಯ ಆಗುತ್ತೆ. ವೆರಿ ಗುಡ್ ಸರ್. ಈಗ ನಾವು ಮುಂದುವರಿಯೋಣ ಸರ್. 1 ಅಂಕದ ಪ್ರಶ್ನೆಗಳು ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ಅಂತ ಇರುತ್ತೆ. ಅಂದರೆ 2ನೇ ಮೇನಲ್ಲಿ ಈ ಥರ ಪ್ರಶ್ನೆಗಳನ್ನು ಕೊಡ್ತಾರೆ. ಇದಕ್ಕೆ ಸಂಬಂಧಿಸಿದಾಗೆ ಮೊದಲನೇ ಪ್ರಶ್ನೆ ಹೇಗಿದೆ ಎಂಬುದನ್ನು ಸರ್ ನೋಡಿ. ಹೋಗಿ x1 y1 ಮತ್ತು x2 y2 ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ. ಈ ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದುವಿನ ನಿರ್ದೇಶಾಂಕಗಳನ್ನು ಕಂಡುಹಿಡಿಯಿರಿ. ಅಂದರೆ ಇಲ್ಲಿ ಒಂದು ರೇಖೆ ತೆಗೆದುಕೊಂಡು ಅವುಗಳ ಅಂತ್ಯ ಬಿಂದುಗಳನ್ನು ನಾವು x1 y1 x2 y2 ಬರೆಯೋಣ. ಮಧ್ಯ ಬಿಂದುವನ್ನು P ಅಂತ ಗುರುತಿಸಿದರೆ ಅದರ ನಿರ್ದೇಶಾಂಕಗಳನ್ನು ಹೇಗೆ ಬರಿತೀರಿ ಹೇಳಿ? ವೆರಿ ಗುಡ್, ಮಕ್ಕಳು ಹೇಳ್ತಾ ಇದ್ದಾರೆ ಸರ್. ಮಧ್ಯ ಬಿಂದು ಸೂತ್ರವನ್ನು ಅಳವಡಿಸೋಣ ಅಂತ. ದಟ್ ಈಸ್ x1 + x2/2, y1 + y2/2 ಅಂಬೋದೇ ಈ ಪ್ರಶ್ನೆಗೆ ಉತ್ತರ. ನಾವು ಇದನ್ನು ಬರೆದ್ರೆ 1 ಅಂಕವನ್ನು ಸ್ಪಷ್ಟವಾಗಿ ಮಕ್ಕಳು ಗಳಿಸಬಹುದು. 1 ಅಂಕದ ಮತ್ತೊಂದು ಪ್ರಶ್ನೆಯನ್ನು ಗಮನಿಸೋಣ. ಮೂಲ ಸಮಾನುಪಾತತೆಯ ಪ್ರಮೇಯವನ್ನು ನಿರೂಪಿಸಿ. ಇಲ್ಲಿ ತ್ರಿಭುಜದ 2 ಬಾಹುಗಳನ್ನು 2 ವಿಭಿನ್ನ ಬಿಂದುಗಳಲ್ಲಿ ಛೇದಿಸುವಂತೆ ಒಂದು ಬಾಹುವಿಗೆ ಎಳೆದ ಸಮಾಂತರ ರೇಖೆಯು ಉಳಿದೆರಡು ಬಾಹುಗಳನ್ನು ಸಮಾನುಪಾತದಲ್ಲಿ ವಿಭಾಗಿಸುತ್ತದೆ. ಸೊ ಇಷ್ಟು ಬರಿಬೇಕು ಮಕ್ಕಳೇ. ಇದನ್ನು ಥೇಲ್ಸನ ಪ್ರಮೇಯವನ್ನು ನಿರೂಪಿಸಿ ಅಂತ ಕೇಳಿದ್ರೆ ಇಷ್ಟೇ ಬರಿಬೇಕು ಮಕ್ಕಳೇ. ಅರ್ಥ ಆಯ್ತಲ್ವ ಮಕ್ಕಳೇ? ಈಗ ಮುಂದುವರಿಯೋಣ ನೋಡಿ. ಮುಂದಿನ ಪ್ರಶ್ನೆ ತುಂಬ ಸುಲಭವಾಗಿದೆ ಸರ್. ಇದು ಯಾವ ಪಾಠಕ್ಕೆ ಸಂಬಂಧಿಸಿರೋದು ನೋಡಿ ಸರ್? ತ್ರಿಕೋನಮಿತಿ ಪಾಠಕ್ಕೆ ಸಂಬಂಧಪಟ್ಟಿದೆ. ಈಗ ಆಲ್ರೆಡಿ ಕೋಷ್ಟಕವನ್ನು ತಿಳ್ಕೊಂಡಿದ್ದಾರೆ ಮಕ್ಕಳು. ಸರ್ ನೀವು ಆಲ್ರೆಡಿ ಹೇಳಿದ್ರಿ ಕೋಷ್ಟಕವನ್ನು ಚೆನ್ನಾಗಿ ಪರಿಚಯ ಮಾಡ್ಕೊಂಡಿರ್ಬೇಕು ಅಂತ. ಈಗ ಇದ್ರ ಬೆಲೆ ಬೇಕು ಅಂದ್ರೆ ನೋಡಿ, ನಾವು sin 30 ಡಿಗ್ರಿ ಪ್ಲಸ್ cos 30 ಡಿಗ್ರಿ, sin 30 ಅಂದ್ರೂ ಅರ್ಧ, cos 60 ಅಂದ್ರೂ ಅರ್ಧ, ಅರ್ಧ ಪ್ಲಸ್ ಅರ್ಧ 1 ಆಯ್ತು. ಸೊ ಈ ಪ್ರಶ್ನೆಗೆ ಉತ್ತರ 1. ನಿಮಗೆ ಮಾರ್ಕ್ಸ್ ಎಷ್ಟು ಬರುತ್ತೆ? 1 ಅಂಕ ಬರುತ್ತೆ ಅಲ್ವಾ? ಈಗ ಮತ್ತೊಂದು ಪ್ರಶ್ನೆಯನ್ನು ಗಮನಿಸೋಣವೇ? ಚಿತ್ರದಲ್ಲಿ ಸರಿಯಾಗಿ ಗಮನಿಸಿ ನೋಡಿ. AB ಮತ್ತು ACಗಳು O ಕೇಂದ್ರವಿರುವ ವೃತ್ತಕ್ಕೆ ಎಳೆದ ಸ್ಪರ್ಶಕಗಳಾಗಿದೆ. ಅಂದರೆ ಇಲ್ಲಿ ಕೋನ BOC ಇದರ ಕೋನ 130 ಡಿಗ್ರಿ ಆದರೆ ಕೋನ BAC ಯನ್ನು ಕಂಡುಹಿಡಿಯಿರಿ ಅಂತ 1 ಅಂಕದ ಪ್ರಶ್ನೆ. ಸೊ ಈ ಕೋನವನ್ನು ಕಂಡುಹಿಡಿಬೇಕಾದ್ರೆ ಪ್ರಾಬ್ಲಿ ಗೊತ್ತಿರೋದು ಏನಪ್ಪಾ ಅಂದ್ರೆ B ನಲ್ಲಿ 90 ಡಿಗ್ರಿ, C ನಲ್ಲಿ 90 ಡಿಗ್ರಿ. ಯಾಕೆ ಸರ್? ಯಾಕೆ ಅಂದ್ರೆ ತ್ರಿಜ್ಯ ಮತ್ತು ಸ್ಪರ್ಶಕಗಳ ನಡುವಿನ ಕೋನ 90 ಡಿಗ್ರಿ ಸರ್. ಇವು 2 ಸೇರಿದ್ರು 180 ಆಯ್ತು. ಹಾಗಾದ್ರೆ ಇವು 2 ಸೇರಿದ್ರು 180 ಆಗತ್ತೆ. ದೇರ್ಫೋರ್ ನಾವಿಲ್ಲಿ ಬರಿಬೇಕಾದ್ರೆ 180ರಲ್ಲಿ 130 ಕಳೆಯೋಣ. ಬರ್ತಕ್ಕಂತಹ 50 ಡಿಗ್ರಿನೇ BACಯ ಅಳತೆಯಾಗಿರುತ್ತೆ. ಸುಲಭವಾಗಿ ಉತ್ತರವನ್ನು ನಿರೀಕ್ಷಿಸಬಹುದು. ನೆಕ್ಸ್ಟ್ ಮತ್ತೊಂದು ಪ್ರಶ್ನೆಯನ್ನು ಗಮನಿಸೋಣ. ಒಂದು ವೃತ್ತದ ಸುತ್ತಳತೆಯು ಅದರ ವಿಸ್ತೀರ್ಣಕ್ಕೆ ಸಾಂಖ್ಯಿಕವಾಗಿ ಸಮವಾಗಿದ್ದರೆ ವೃತ್ತದ ತ್ರಿಜ್ಯ ಕಂಡುಹಿಡಿಯಿರಿ. ಅಂದ್ರೆ ಇಲ್ಲಿ ಸಂಖ್ಯೆಗೆ ಅನುಗುಣವಾಗಿ ಸಮ ಇರುತ್ತೆ ಅಂತ. ಅಂದ್ರೆ ಮೂಲಮಾನಗಳು ಬೇರೆ ಬೇರೆ ಇರ್ತವೆ ಅಂತ ನಾವು ಇಲ್ಲಿ ಪರಿಗಣನೆ ಮಾಡಬೇಕಾಗತ್ತೆ. ಹೇಗೆ ಮಾಡ್ತೀವಿ? ವೃತ್ತದ ಸುತ್ತಳತೆ = ವೃತ್ತದ ವಿಸ್ತೀರ್ಣ ಬರೆಯೋಣ. ಸರ್ ಇದ್ರ ಸೂತ್ರ ಏನಿದೆ ನೋಡಿ ಸರ್, 2 ಪೈ ಆರ್ ಇರುತ್ತೆ. ಇದ್ರ ಸೂತ್ರ ಪೈ ಆರ್ ಸ್ಕ್ವೇರ್. ಇಲ್ಲಿ ಏನ್ ಕ್ಯಾನ್ಸಲ್ ಆಯ್ತು ಸರ್? ಪೈ ಅನ್ನೋದು ಕ್ಯಾನ್ಸಲ್ ಆಗುತ್ತೆ. ಹಾಗಾದ್ರೆ ಆರ್ ಕ್ಯಾನ್ಸಲ್ ಆಯ್ತು. ಆರ್ನ ಬೆಲೆ ಎಷ್ಟಾಯ್ತು ಸರ್? 2. ಹಾಗಾದ್ರೆ ನಮಗೆ ಬೇಕಾಗ್ತಕ್ಕಂಥ ಉತ್ತರ ಆರ್ನ ಬೆಲೆ
ತ್ರಿಜ್ಯ 2 ಆಗಿದೆ ಅಂತ. ಅಂದ್ರೆ ಮಕ್ಕಳು ವೃತ್ತದ ಸುತ್ತಳತೆ ಮತ್ತು ವಿಸ್ತೀರ್ಣವನ್ನ ತಿಳಿದಿರಬೇಕಾಗುತ್ತೆ. ಹಾಗೇನೆ ಇದನ್ನ ಕೆಲವು ಸಂದರ್ಭದಲ್ಲಿ ತಾಳೆನೂ ನೋಡ್ಬೋದು. ನೋಡ್ತಾ ಹೋಗಿ ಇಲ್ಲಿ ನಾವು ಆರ್ನ ಬೆಲೆ 2 ಬಂದಿದೆ, ಈ ಸೂತ್ರದಲ್ಲಿ ಹಾಕೊಳ್ಳಿ ವೃತ್ತದ ಸುತ್ತಳತೆ ಬಂತು, ಇಲ್ಲಿ ಹಾಕೊಂಡ್ರೆ ನಮಗೆ ವಿಸ್ತೀರ್ಣ ಬಂತು. ನೋಡಿ, ವಿಸ್ತೀರ್ಣ ಮತ್ತು ಸುತ್ತಳತೆ 4 ಪೈ ಅಂತ ಬರ್ತಾ ಇದೆ. ಅಂದ್ರೆ ಎರಡಕ್ಕೂ ಒಂದೇ ಉತ್ತರ ಬರ್ತಾ ಇದೆ. ಮತ್ತೊಂದು ಪ್ರಶ್ನೆಯನ್ನ ಗಮನಿಸೋಣ. ಇಲ್ಲಿ ಅರ್ಧಗೋಳದ ಘನಫಲವನ್ನ ಕಂಡುಹಿಡಿಯುವ ಸೂತ್ರವನ್ನ ಬರೆಯಿರಿ ಅಂತ ಕೇಳ್ತಾರೆ. ಅಂದ್ರೆ ಇಲ್ಲಿ ನಾವು ತಗೊಂಡಿದ್ದು ಅರ್ಧಗೋಳ, ಬೇರೆ ಬೇರೆ ಘನಾಕೃತಿಗಳನ್ನ ಇಲ್ಲಿ ಕೊಡಬಹುದು, ಸೂತ್ರವನ್ನ ಬರೆಯಿರಿ ಅಂತ ಕೇಳಬಹುದು. ಸರ್, ಇದಕ್ಕೆ ಉತ್ತರ ಹೇಗಿರುತ್ತೆ ಅಂದ್ರೆ ತಾವ್ ಹೇಳಿ ನೋಡೋಣ ಸರ್. ಅರ್ಧಗೋಳದ ಘನಫಲ 2/3 πr³ ಆಗಿರುತ್ತೆ. ಅಂದ್ರೆ ಮಕ್ಕಳು ಹೇಗೆ ಯೋಚನೆ ಮಾಡ್ತಾ ಇದಾರೆ ಅಂತ ಸರ್ ಹೇಳ್ತಾ ಇದ್ದಾರೆ. ಅರ್ಧಗೋಳದ ಘನಫಲ 2/3 πr³ ಅಂತ ಬರೀತಾರೆ ಅಂತ ಸರ್ ಹೇಳಿದ್ರು. ಅಂದ್ರೆ ಸೂತ್ರವನ್ನ ಹೆಚ್ಚಾಗಿ ಮನನ ಮಾಡ್ಕೊಳ್ಬೇಕು. ಮಕ್ಕಳೇ, ಮುಂದಿನ ಪ್ರಶ್ನೆ ನೋಡ್ತಾ ಹೋಗಿ. ವರ್ಗ ಸಮೀಕರಣಕ್ಕೆ ಸಂಬಂಧಿಸಿರುವುದು x² + 5x + 6 0ಯ ಸಮೀಕರಣದ ಮೂಲಗಳನ್ನು ಕಂಡಿಡ್ರಿ ಅಂತ ಹೇಳ್ತಾರೆ. ಸರ್, ಹಾಗಾದ್ರೆ ಈ ಒಂದು ಸಮೀಕರಣವನ್ನ 2 ವಿಧಾನದಲ್ಲಿ ಬಿಡಿಸಬಹುದಲ್ವಾ? ಒಂದನೇದು ಅಪವರ್ತನ ವಿಧಾನ, ಮತ್ತೊಂದು ಸೂತ್ರದ ವಿಧಾನ. ಅಂದ್ರೆ ಮಕ್ಕಳು ಅಪವರ್ತನ ವಿಧಾನದಿಂದ ಬಿಡಿಸ್ಬೇಕಾದ್ರೆ ಈ ಥರದಲ್ಲಿ ಬಿಡಿಸಿ ಉತ್ತರಗಳನ್ನು ಬರೀತಾರೆ. ಹಾಗೆ ಸೂತ್ರದ ಸಹಾಯದಿಂದ ಬಿಡಿಸ್ಬೇಕಂದ್ರೆ ABC ಬೆಲೆ ಗೊತ್ತಿರಬೇಕು, ಸೂತ್ರ ಗೊತ್ತಿರಬೇಕು. ಬೆಲೆಗಳನ್ನು ಹಾಕಿದಾಗ ಇದೇ ಉತ್ತರ ಬರುತ್ತೆ ಅಂತ ಗಮನಿಸಬೇಕು ಮಕ್ಕಳೇ. ಹಾಗಾದ್ರೆ ಈ ಪ್ರಶ್ನೆಗೆ ಉತ್ತರ -3 -2 ಅಂದರೆ x ನ ಬೆಲೆಗಳಾಗಿವೆ. ನಿರೀಕ್ಷಿಸಿದ ಉತ್ತರ -3 -2. ಯಾವುದಾದ್ರೂ ಕ್ರಮವನ್ನು ಬಳಸಬಹುದು. ಮಕ್ಕಳೇ, ಇಲ್ಲಿವರೆಗೂ 1 ಅಂಕದ ಪ್ರಶ್ನೆಗಳಿಗೆ ನಾವು ಉತ್ತರಿಸುವ ಒಂದು ಬಗೆಯನ್ನು ತಿಳಿದುಕೊಂಡ್ವಿ. ನೀವು ಈಗಾಗಲೇ ನೀಡಿರತಕ್ಕಂಥ ಪ್ರಶ್ನೆ ಪತ್ರಿಕೆಗಳನ್ನು, ಅದರಲ್ಲಿ 1 ಅಂಕದ ಪ್ರಶ್ನೆಗಳನ್ನು ಹೆಚ್ಚು ಅಭ್ಯಾಸ ಮಾಡಿ. ಆಗ ನಿಮಗೆ ಸಂಪೂರ್ಣವಾಗಿ 1 ಅಂಕದ ಪ್ರಶ್ನೆಗಳಿಗೆ ಉತ್ತರಿಸುವ ಕಲೆ ನಿಮಗೆ ಗೊತ್ತಾಗುತ್ತೆ. ಸರ್, ಹಾಗಾದರೆ ನಾವೀಗ ಬಹು ಆಯ್ಕೆ ಆಯಿತು, 1 ಅಂಕ ಆಯಿತು ಅಲ್ವಾ? ಈಗ ನಾವು ಮುಂದಿನ ಸ್ವರೂಪದ ಪ್ರಶ್ನೆ ಯಾವುದು ಅಂದರೆ 2 ಅಂಕದ ಪ್ರಶ್ನೆಗಳು. ಅವುಗಳಲ್ಲಿ ಕೆಲವನ್ನು ನಾವು ತೆಗೆದುಕೊಳ್ತಾ ಹೋಗೋಣ. ಅವು ಹೇಗಿರ್ತವೆ ಅಂದರೆ ಸರ್, ಸಾಮಾನ್ಯವಾಗಿ 3ನೇ ಮೇನಲ್ಲಿ 2 ಅಂಕದ ಪ್ರಶ್ನೆಗಳಿರ್ತವೆ. ಕೆಳಗಿನವುಗಳಿಗೆ ಉತ್ತರಿಸಿ ಅಂತ ಕೊಟ್ಟಿರ್ತಾರೆ. ಹಾಗಾದರೆ ಅದರಲ್ಲಿ ಮೊದಲನೇ ಪ್ರಶ್ನೆ ನಾವು ಈಗ ಚರ್ಚೆಗೆ ಯಾವ್ದು ತೆಗೆದುಕೊಳ್ತಾ ಇದ್ದೀವಿ ನೋಡೋಣ ಮಕ್ಕಳೇ. ತುಂಬ ಸುಲಭವಾಗಿರೋ ಪ್ರಶ್ನೆ ಇದೆ ನೋಡಿ ಮಕ್ಕಳೇ. ಈಗ ಸರ್ ಈ ಸಮಸ್ಯೆನ ಓದ್ತಾರೆ. ಒಂದು ನೇರ ವೃತ್ತಪಾದ ಸಿಲಿಂಡರಿನ ಘನಫಲ 1540 cc ಮತ್ತು ಅದರ ವೃತ್ತಪಾದದ ತ್ರಿಜ್ಯ 7 ಸೆಂಟಿಮೀಟರ್ ಆಗಿದೆ. ಹಾಗಾದರೆ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ. ನೋಡಿ ಮಕ್ಕಳೇ, ಈ ಥರದ ಪ್ರಶ್ನೆಯನ್ನು ಕೊಟ್ಟಾಗ ಮೊದಲನೇ ಹಂತ ಏನು ಅಂದರೆ ಸರ್, ದತ್ತಾಂಶಗಳನ್ನು ಬರೀಬೇಕು. ಮಕ್ಕಳೇ, ದತ್ತಾಂಶಗಳನ್ನು ಬರೆದ ನಂತರ ಮುಂದಿನ ಹಂತ ಘನಫಲದ ಸೂತ್ರವನ್ನು ಬರೆಯೋದು. ಇಲ್ಲಿ ಕೊಟ್ಟಿರ್ತಕ್ಕಂತಹ ಬೆಲೆಗಳನ್ನು ಆದೇಶಿಸ್ತಾ ಇದ್ದೀವಿ, ಬಟ್ ಹೆಚ್ಚಿನ ಬೆಲೆ ಗೊತ್ತಿಲ್ಲ ನಮಗೆ. ಕರೆಕ್ಟ್ ಅಲ್ವಾ? ಹಾಗಾದರೆ ಹೆಚ್ಚಿನ ಬೆಲೆ ಕಂಡುಹಿಡಿಬೇಕಾದ್ರೆ ಇಲ್ಲಿ 7 ಕ್ಯಾನ್ಸಲ್ ಆಯಿತು. ನಾವು ಸಂಕ್ಷೇಪಿಸಿದರೆ 1540 22 ಮತ್ತು 1 7ರಿಂದ ಭಾಗಿಸಿದರೆ ನಮಗೆ ಹೆಚ್ಚಿನ ಬೆಲೆ 10 ಬಂತು. ಇದು ಈ ಸಮಸ್ಯೆಯ ಮೊದಲನೇ ಭಾಗ ಆಯಿತು ಅಲ್ವಾ ಸರ್? ಹೌದು. ನಮಗೆ ಹೆಚ್ಚು ಬಂತು, 6 ಬಂತು. ನಾವು ಏನು ಕಂಡುಹಿಡಬೇಕು ಸರ್? ಇಲ್ಲಿ ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣ ಕಂಡುಹಿಡಿಯಬೇಕು. ಮುಂದುವರಿಯೋಣ ನೋಡಿ. ಸಿಲಿಂಡರಿನ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣದ ಸೂತ್ರವನ್ನು ಹಾಕೋಣ. 2πr/h ಅಂತ 2ರ ಬೆಲೆ ಹಾಗೇ ಇರುತ್ತೆ. ಪೈನ ಬೆಲೆ ಹಾಕೋಣ, ಆರ್ನ ಬೆಲೆ, ಹೆಚ್ಚಿನ ಬೆಲೆ ಹಾಕಿ ಸಂಕ್ಷೇಪಿಸಿದರೆ 440 ಬರುತ್ತೆ. ಮಕ್ಕಳು ಏನು ಮಾಡ್ತಾರೆ ಸರ್ ಇಲ್ಲಿ ಅಂದರೆ 440 ಮಾತ್ರ ಬರೀತಾರೆ. ಅದು ಪೂರ್ತಿ ಉತ್ತರ ಆಗುತ್ತಾ ಸರ್? ಖಚಿತವಾಗೂ ಅಲ್ಲ ಸರ್. ಯಾಕೆಂದರೆ ಅವರು ಸೆಂಟಿಮೀಟರ್ ಸ್ಕ್ವೇರ್ ವಿಸ್ತೀರ್ಣವನ್ನು ನಿರ್ದೇಶಿಸಿ ಬರೀಬೇಕು. ಅಂದರೆ ಅದರ ಮೂಲಮಾನವನ್ನು ವ್ಯಕ್ತಪಡಿಸಿದಾಗ ಮಾತ್ರ ಪರಿಪೂರ್ಣ ಉತ್ತರ ಆಗತ್ತೆ ಅಂತ ಸರ್ ಹೇಳ್ತಾ ಇದ್ದಾರೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಹಂತ 1 ದತ್ತಾಂಶಗಳನ್ನು ಬರೆದ್ವಿ, ಹಂತ 2ರಲ್ಲಿ ಹೆಚ್ಚಿನ ಬೆಲೆ ಕಂಡುಹಿಡಿದ್ವಿ, ಹಂತ 3ರಲ್ಲಿ ಪಾರ್ಶ್ವ ಮೇಲ್ಮೈ ವಿಸ್ತೀರ್ಣವನ್ನು ಕಂಡುಹಿಡಿದ್ವಿ. ಅಂದರೆ ಸಾಮಾನ್ಯವಾಗಿ ಈ ಥರದ ಸಮಸ್ಯೆಗಳನ್ನು ಬಿಡಿಸ್ಬೇಕಾದ್ರೆ ಮನಸ್ಸಿನಲ್ಲಿ ಯೋಚನೆ ಮಾಡಿ ಹಂತಗಳು ಯಾವ್ಯಾವ ಬರ್ತವೆ ಅಂತ. ಸರ್, ಈಗ ಮುಂದೆ ಇನ್ನೊಂದು ಸಮಸ್ಯೆನ ತೆಗೆದುಕೊಳ್ಳೋಣ ನೋಡಿ ಸರ್. ಈ ಕೆಳಗಿನವುಗಳ ಸಾಮಾನ್ಯ ರೂಪವನ್ನು ಬರೆಯಿರಿ. ಮೊದಲನೇದು ವರ್ಗ ಬಹುಪದೋಕ್ತಿ ಹಾಗೂ ಎರಡನೇದು ಘನಾತ್ಮಕ ಬಹುಪದೋಕ್ತಿ. ಅಂದರೆ ಬಹುಪದೋಕ್ತಿಯಲ್ಲಿ ಬರ್ತಕ್ಕಂತಹ ಅಧ್ಯಾಯದಲ್ಲಿ ಇವು 2ರ ಸಾಮಾನ್ಯ ರೂಪವನ್ನು ಬರೆಯಿರಿ ಅಂತ ಕೇಳಿದ್ದಾರೆ. ತುಂಬ ಸುಲಭವಾಗಿ ಬರಿಬೋದು ನಾವಿಲ್ಲಿ. ವರ್ಗ ಬಹುಪದೋಕ್ತಿ ax² + bx + c ಆಗಿರುತ್ತೆ. ಹಾಗೇನೆ ಘನಾತ್ಮಕ ಬಹುಪದೋಕ್ತಿ ax³ + bx² + cx + d.
ಅಂದರೆ ಈ ಎರಡರಲ್ಲಿಯೂ ಏನ ಬೆಲೆ ಸೊನ್ನೆಯಾಗಿರಬಾರ್ದು. ಅಂದಾಗ ಮಾತ್ರ ಅವು ವರ್ಗ ಬಹುಪದೋಕ್ತಿ ಆದರ್ಶ ರೂಪ ಇದು ಆಗಿರುತ್ತೆ, ಘನಾತ್ಮಕ ಬಹುಪದೋಕ್ತಿ ಆದರ್ಶ ರೂಪ ಇದು ಆಗಿರುತ್ತೆ ಮಕ್ಕಳೇ. ಅರ್ಥ ಆಯ್ತಲ್ವಾ? ಈಗ ಮುಂದುವರಿಯೋಣ ನೋಡಿ. 3 ಸೆಂಟಿಮೀಟರ್ ತ್ರಿಜ್ಯವುಳ್ಳ ವೃತ್ತವನ್ನು ಎಳೆದು ಅದರ ಕೇಂದ್ರದಿಂದ 8 ಸೆಂಟಿಮೀಟರ್ ದೂರದಲ್ಲಿರುವ ಒಂದು ಬಿಂದುವಿನಿಂದ ವೃತ್ತಕ್ಕೆ ಒಂದು ಜೊತೆ ಸ್ಪರ್ಶಕಗಳನ್ನು ರಚಿಸಿ. ಅಂದರೆ ಇದನ್ನ ಇನ್ಸ್ಟ್ರೂಮೆಂಟ್ ಬಾಕ್ಸ್ ಅನ್ನು ಬಳಸಿ ಮಾಡಬೇಕು ಅಂತ ಮಕ್ಕಳು ಈಗ ಆಲ್ರೆಡಿ ಡಿಸೈಡ್ ಮಾಡಿದ್ದಾರೆ. ಇದು ರಚನೆಗಳಿಗೆ ಸಂಬಂಧಿಸಿರೋದು. ಈ ಸಮಸ್ಯೆನ ಬಿಡಿಸ್ಬೇಕಾದ್ರೆ ಮೊದಲನೇ ಹಂತ ದತ್ತಾಂಶಗಳನ್ನು ಬರಿತಾ ಇದೆ ನೋಡಿ. ಪರಿಹಾರದಲ್ಲಿ ಮೊದಲನೇ ಹಂತ ದತ್ತಾಂಶಗಳು, ತ್ರಿಜ್ಯ ಕೊಟ್ಟಿದ್ದಾರೆ, ದೂರ ಕೊಟ್ಟಿದ್ದಾರೆ. ಕೇಂದ್ರದಿಂದ ದೂರ 8 ಸೆಂಟಿಮೀಟರ್ ಇದೆ. ಹಾಗಾದ್ರೆ ಏನ್ ಮಾಡೋದು ಇಲ್ಲಿ ಸರ್? 3 ಸೆಂಟಿಮೀಟರ್ ತ್ರಿಜ್ಯ ಇರೋ ಒಂದು ವೃತ್ತ ಎಳೆಯೋಣ. ಹಾಗೆ ಕೇಂದ್ರದಿಂದ ಹೊರಬಿಂದುವಿಗೆ 8 ಸೆಂಟಿಮೀಟರ್. ವೆರಿ ಗುಡ್. ಅಂದ್ರೆ OP ಅನ್ನ 8 ಸೆಂಟಿಮೀಟರ್ ಎಳೆಯಿರಿ ಅಂತ ಸರ್ ಹೇಳ್ತಾ ಇದ್ದಾರೆ. ಎಳೆದಿದ್ರೆ ಮಕ್ಕಳೇ ನೆಕ್ಸ್ಟ್ ಏನ್ ಮಾಡೋದು? ಲಂಬಾರ್ಧಕಗಳನ್ನು ಎಳೆಯಬೇಕು. OP ಗೆ ಲಂಬಾರ್ಧಕವನ್ನು ಎಳೆಯೋಣ. ಆಗ OP ಎಂಬುದು ಲಂಬಾರ್ಧಕ 2x ನಲ್ಲಿ ಸಂಧಿಸ್ತವೆ. ಅಂದ್ರೆ ಮಧ್ಯಬಿಂದು ಸಿಗುತ್ತೆ ಆ ರೇಖೆಗೆ. ಆ ಮಧ್ಯಬಿಂದುವಿನಿಂದ ಕೇಂದ್ರ ಮತ್ತು ಹೊರಬಿಂದು ಇವುಗಳನ್ನು ಸೇರಿಸುವಂತೆ ವೃತ್ತವನ್ನು ರಚಿಸಬೇಕು. ಇವುಗಳ ಮೂಲಕ ಹಾದು ಹೋಗುವಂತೆ ವೃತ್ತವನ್ನು ಎಳೆಯೋಣ. ಆ ವೃತ್ತ ಮತ್ತು ದತ್ತವೃತ್ತ ಸಂಧಿಸುವ ಬಿಂದುಗಳನ್ನು, ಛೇದಿಸುವ ಬಿಂದುಗಳನ್ನು A ಮತ್ತು B ಅಂತ ಕರೆಯೋಣ. ಈಗ ನಾವೇನು ಮಾಡೋಣ ಅಂದರೆ AP ಮತ್ತು BP ಸೇರಿಸೋಣ. ಇವುಗಳೇ ಏನಾಗಿರ್ತವೆ ಅಂದರೆ ದತ್ತವೃತ್ತಕ್ಕೆ ಏನು ಕೇಳಿದ್ದಾರೆ ಅವು ಸ್ಪರ್ಶಕಗಳಾಗಿವೆ ಅಂತ ಕೊನೆಯ ಲೈನನ್ನು ಬರಿತಾ ಹೋಗೋಣ. ಸೊ ಇಲ್ಲಿ ಹಂತಗಳನ್ನು ಗಮನಿಸಿ. ಫಸ್ಟು ದತ್ತಾಂಶಗಳನ್ನು ಬರೆಯೋದು. ದತ್ತಾಂಶಗಳನ್ನು ಆಧಾರವಾಗಿ ಇಟ್ಕೊಂಡು ನಾವು ಏನು ನಮ್ಮ ಇನ್ಸ್ಟ್ರೂಮೆಂಟ್ ಬಾಕ್ಸ್ ಇದೆನೋ ಅದನ್ನು ಬಳಕೆ ಮಾಡಿಕೊಂಡು ಹಂತಗಳನ್ನು ಗಮನಿಸ್ತಾ ಹೋಗಿ ಅದರ ಪ್ರಕಾರ ರಚನೆ ಮಾಡಿ ಕೊನೆಗೆ ಇಲ್ಲಿ ಏನು ಕೇಳಿದರೆ ಅದರ ಉತ್ತರವನ್ನು ಸ್ಪಷ್ಟವಾಗಿ ಬರಿಬೇಕು. ಅಂದರೆ ಸುಲಭವಾಗಿ ರಚನೆಯಿಂದ ನಾವು 2 ಅಂಕಗಳನ್ನು ಪಡೆಯಬಹುದು. ಮತ್ತೊಂದು ಪ್ರಶ್ನೆ, 1 + tan ಸ್ಕ್ವೇರ್ A ಡಿವೈಡೆಡ್ ಬೈ 1 + cot ಸ್ಕ್ವೇರ್ A = tan ಸ್ಕ್ವೇರ್ A ಎಂದು ಸಾಧಿಸಿ. ಅಂದರೆ ತ್ರಿಕೋನಮಿತಿಗೆ ಸಂಬಂಧಿಸಿರುವ ಹಾಗೆ 2 ಅಂಕಕ್ಕೆ ಈ ಥರದ ಪ್ರಶ್ನೆಗಳನ್ನು ಕೇಳಬಹುದು. ಹಾಗಾದರೆ ಇದನ್ನು ಬಿಡಿಸ್ಬೇಕಾದ್ರೆ ಹೇಗೆ ಬಿಡಿಸ್ತೀವಿ ಅಂದರೆ ಮೊದಲನೇ ಹಂತ ಸಾಮಾನ್ಯವಾಗಿ ಏನು ತಗೊಳ್ತೀವಿ ಅಂದರೆ ಸರ್ LHS ತಗೊಳ್ತೀವಿ ಅಲ್ವಾ? ಮಕ್ಕಳು ಸುಲಭವಾಗಿ ಅಥವಾ LHS. ಹಾಗೆ ನೋಡಿ ಸರ್ 1 + tan ಸ್ಕ್ವೇರ್ಡ್ A ಸೂತ್ರ ಸೆಕೆಂಡ್ ಸ್ಕ್ವೇರ್ ಆಗಿರುತ್ತೆ. 1 + cot ಸ್ಕ್ವೇರ್ಡ್ ಗೆ cosec ಸ್ಕ್ವೇರ್ಡ್ ಅಂತ ಮಕ್ಕಳು ಹೇಳ್ತಾ ಇದ್ದಾರೆ. ಹಾಗಾದ್ರೆ sin ಸ್ಕ್ವೇರ್ಡ್ ಏನು ಬರಿಬೋದು? 1/cos ಸ್ಕ್ವೇರ್ಡ್ ಬರಿತೀವಿ. cosec ಸ್ಕ್ವೇರ್ಡ್ ಅನ್ನ 1/sin ಸ್ಕ್ವೇರ್ಡ್ ಅಂತ ಬರೀತೀವಿ. ಸೆಕೆಂಡ್ ಸ್ಕ್ವೇರ್ ಅನ್ನ 1/cos ಸ್ಕ್ವೇರ್ A ಮತ್ತು cosec ಸ್ಕ್ವೇರ್ ಅನ್ನ 1/sin ಸ್ಕ್ವೇರ್ A ಎಂದು ಬರೆದಾಗ ಇದರ ಭಿನ್ನರಾಶಿಯನ್ನ ವೃತ್ಕಮ ಮಾಡ್ತೀವಿ. ನಮಗೆ ಈ ಬಂತು. therefore sin ಸ್ಕ್ವೇರ್ಡ್ by cos ಸ್ಕ್ವೇರ್ಡ್ ಎಂಬುದು ಏನಾಯ್ತು ಹೇಳಿ ಉತ್ತರ? sin ಸ್ಕ್ವೇರ್ A by cos ಸ್ಕ್ವೇರ್ ನ ಅನುಪಾತವನ್ನು ನಾವು tan ಸ್ಕ್ವೇರ್ A ಎಂದು ಬರೀಬಹುದು. ಇದೇ ಏನಾಯ್ತು ಅಂದ್ರೆ RHS ಆಯ್ತು. ಗಮನಿಸಿ, LHS ಅನ್ನು ಪ್ರಾರಂಭಿಸಿದ್ವಿ, ಹಂತಗಳನ್ನು ಬಳಸಿದ್ವಿ, ಹಾಗೆ ಉತ್ತರ ಬಂತು. ಅಂದ್ರೆ LHS = RHS ಆಗಿದೆ. ಅಂದ್ರೆ ಈ ಸಮಸ್ಯೆನ ನಾವು ಇನ್ನೊಂದು ತರ ಬಿಡಿಸಬಹುದು. ಟ್ಯಾನ್ ಅನ್ನ sin by cos, cot ಅನ್ನ cos by sin ಹಾಕಿಯೂ ಬಿಡಿಸಿದ್ರೆ ಇದೇ ಉತ್ತರ ಬರುತ್ತೆ ಮಕ್ಕಳೇ. ಅರ್ಥ ಆಯ್ತಾ? ಅಂದ್ರೆ ತ್ರಿಕೋನಮಿತಿ ನಿತ್ಯ ಸಮೀಕರಣಗಳನ್ನ ತಿಳಿದಿರಬೇಕು. ಈಗ ಮುಂದುವರೆದು ಇನ್ನೊಂದು ಸಮಸ್ಯೆ ಇಲ್ಲಿದೆ ಸರ್, ನಾನು ಹೇಳ್ತಾ ಹೋಗ್ತೀನಿ ನೋಡಿ ಸರ್. ಏನು ಅಂದರೆ ಇದು ನಿರ್ದೇಶಾಂಕ ರೇಖಾಗಣಿತಕ್ಕೆ ಅನ್ವಯಿಸುವಂತೆ A ಮತ್ತು B ನಿರ್ದೇಶಾಂಕಗಳನ್ನು ಕೊಟ್ಟಿದ್ದಾರೆ. ಅವು ಎರಡರ ನಡುವಿನ ದೂರದ ಸೂತ್ರವನ್ನು ಉಪಯೋಗಿಸಿ ಕಂಡಿಡ್ರಿ ಅಂತ ಹೇಳಿದ್ದಾರೆ. ಹಾಗಾದ್ರೆ ಇದನ್ನು ಮಾಡಬೇಕಾದ್ರೆ ಯಾವ ರೀತಿಯಾಗಿ ಮಾಡ್ತಾರೆ ಹೇಳ್ತಾರೆ ಸರ್? ಅಂದರೆ A ಬಿಂದುವಿನ ನಿರ್ದೇಶಾಂಕ 8 ಮತ್ತು -3, B ಬಿಂದುವಿನ ನಿರ್ದೇಶಾಂಕ 0 ಮತ್ತು 9 ಆಗಿದೆ. ಅಂದರೆ A ಅಂದರೆ 8 ನಾವು x1 ಮತ್ತು -3 y1, ಅದೇ ರೀತಿ B ನಿರ್ದೇಶಾಂಕಗಳನ್ನು x2 y2 ಅಂತ ಬರೆದುಕೊಂಡಾಗ ದೂರದ ಸೂತ್ರವನ್ನು ಅವ್ರು ತಿಳಿದಿರ್ಬೇಕು ಸರ್. ಅಂದರೆ AB = ವರ್ಗಮೂಲ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್. ಈಗ ಈ x2 ಮತ್ತು x1 ಬೆಲೆಗಳನ್ನು ಆದೇಶಿಸೋಣ. ಅದೇ ರೀತಿ y2 ಮತ್ತು -y1 ಅದರ ಬೆಲೆಗಳನ್ನು ಆದೇಶಿಸೋಣ. ಆದೇಶಿಸಿದಾಗ ನಮಗೆ ಉತ್ತರ ಏನು ಬರುತ್ತೆ ಮಕ್ಕಳೇ? AB = ವರ್ಗಮೂಲ 208 ಮಾನಗಳು ಆಗಿರುತ್ತೆ. ಇಲ್ಲಿ AB ಯ ಬೆಲೆ ಏನಾಗಿದೆ ಅಂದರೆ ಅಭಾಗಲಬ್ಧ ಸಂಖ್ಯೆ ರೂಪದಲ್ಲಿ ಬರ್ತಾ ಇದೆ. ಸೊ ಇಲ್ಲಿ √208 ಮೂಲಮಾನ ದೂರದ ಸೂತ್ರವನ್ನು ಬಳಸಿ ನಾವು AB ಯ ಉದ್ದವನ್ನು ಕಂಡುಹಿಡಿತಾ ಇದ್ದೀವಿ. ಈಗ ಮುಂದುವರೆದು ನೋಡಿ, ತ್ರಿಕೋನಗಳಿಗೆ ಅನ್ವಯಿಸ್ತಕ್ಕಂಥ ಮತ್ತೊಂದು ಸಮಸ್ಯೆನೇ ಕೊಟ್ಟಿದ್ದಾರೆ. ಇಲ್ಲಿ ತುಂಬ ಸುಲಭ ಏನು ಅಂದರೆ 2 ತ್ರಿಭುಜಗಳು ಸಮರೂಪಿ ಅಂತ ಕೊಟ್ಟಿದ್ದಾರೆ. ಅವುಗಳ ಸುತ್ತಳತೆ ಒಂದು 25, ಇನ್ನೊಂದು 15 ಆಗಿದೆ ಅಂತ ಕೊಟ್ಟಿದ್ದಾರೆ. ಮೊದಲನೇ ತ್ರಿಭುಜದ ಒಂದು ಬಾಹುವಿನ ಅಳತೆ 9 ಸೆಂಟಿಮೀಟರ್ ಆದರೆ
ಎರಡನೇ ತ್ರಿಭುಜದಲ್ಲಿ 9 ಸೆಂಟಿಮೀಟರ್ಗೆ ಅನುರೂಪವಾಗಿರ್ತಕ್ಕಂಥ ಬಾಹುವಿನ ಅಳತೆ ಎಷ್ಟು ಅಂತ ಕೇಳಿದ್ದಾರೆ. ಹಾಗಾದ್ರೆ ಈ ಸಮಸ್ಯೆನ ಬಿಡಿಸ್ಬೇಕಾದ್ರೆ ಇಲ್ಲಿ 2 ಸಮರೂಪ ತ್ರಿಭುಜ ತೆಗೆದುಕೊಂಡ್ಬಿಡೋಣ ಸರ್. ABC ಮತ್ತು DEF ಅವುಗಳು ಸಮರೂಪಿ ಅಂತ ಬರೀತೀನಿ ನಾನು. ಪ್ರಶ್ನೆಯಲ್ಲಿ ಸಮರೂಪಿ ಎಂದು ಕೊಟ್ಟಿರೋದ್ರಿಂದ ಸಮರೂಪಿ ಎಂದು ಬರೆದುಕೊಳ್ಳೋಣ. ಇದನ್ನು ನಾವು ಅನುಪಾತದ ರೂಪದಲ್ಲಿ ಬರಿತಾ ಹೋಗೋಣ. ನಮಗೇನು ಗೊತ್ತಿದೆ ಅಂದರೆ ಒಂದು ತ್ರಿಭುಜ ಅಂದರೆ 2 ಸಮರೂಪ ತ್ರಿಭುಜಗಳ ಅನುರೂಪ ಬಾಹುಗಳ ಅನುಪಾತಗಳು ಸಮವಾಗಿರ್ತವೆ. ಅವುಗಳು ಮತ್ತೆ ಎದಕ್ಕೆ ಸಮ ಇರ್ತವೆ ನೋಡಿ, ಸುತ್ತಳತೆಗಳ ಅನುಪಾತಗಳಿಗೂ ಸಮ ಇರ್ತವೆ ಅಂತ ನಾವು ಕಂಡುಕೊಂಡಿದ್ದೀವಿ. ಇಲ್ಲಿ ಬರ್ದಿದ್ದೀವಲ್ವಾ. ಈಗ ಬೆಲೆಗಳನ್ನು ಹಾಕ್ತಾ ಹೋಗೋಣ. ಸೊ ನಮಗೆ ಡಿ ಬೆಲೆ ಗೊತ್ತಿಲ್ಲ, ಉಳಿದ ಬೆಲೆಗಳು ಗೊತ್ತಿವೆ, ಹಾಕಿದ್ದೀವಿ. ಸೊ ಡಿಯನ್ನು ಸಂಕ್ಷೇಪಿಸಿದರೆ ನಮಗೆ 5.4 ಸೆಂಟಿಮೀಟರ್ ಬರ್ತಾ ಇದೆ. ಅಂದರೆ ಸಮರೂಪ ತ್ರಿಭುಜಗಳಿಗೆ ಸಂಬಂಧಿಸಿದಂತೆ ಆ ಪ್ರಮೇಯವನ್ನು ಚೆನ್ನಾಗಿ ಅರ್ಥೈಸಿಕೊಂಡಿರಬೇಕು. ಅರ್ಥ ಆಯ್ತಾ ಮಕ್ಕಳೇ ಇಲ್ಲಿ? ಸೊ ಸಮರೂಪ ತ್ರಿಭುಜಗಳಲ್ಲಿ ಏನಾಗಿರುತ್ತೆ ಅಂದರೆ ಬಾಹುಗಳು ಸಮಾನುಪಾತದಲ್ಲಿರ್ತವೆ, ಹಾಗೆ ಅವುಗಳ ಸುತ್ತಳತೆಗಳು ಸಹ ಸಮಾನುಪಾತತೆಯಲ್ಲಿ ಇರ್ತವೆ ಎಂಬುದು ನಮಗೆ ಗೊತ್ತಿದೆ. ಬಾಹುಗಳ ಅನುಪಾತ ಮತ್ತು ಸುತ್ತಳತೆಗಳ ಅನುಪಾತ ಸಮ ಎಂಬುದನ್ನು ಆಧಾರವಾಗಿಟ್ಕೊಂಡು ಈ ಸಮಸ್ಯೆಯನ್ನು ನಾವು ಇಲ್ಲಿ ಬಿಡಿಸ್ತಾ ಇದ್ದೀವಿ. ಇಲ್ಲಿವರೆಗೂ ನಾವು ಬಹುಅಂಶ ಆಯ್ಕೆಗಳು ಮತ್ತು 1 ಅಂಕದ ಪ್ರಶ್ನೆಗಳು ಮತ್ತು 2 ಅಂಕದ ಪ್ರಶ್ನೆಗಳನ್ನು ನಾವು ಈಗ ಚರ್ಚೆ ಮಾಡಿದ್ವಿ ಸರ್. ಈಗ ಈ ಪ್ರಶ್ನೆಗಳಿಗೆ ಸಂಬಂಧಪಟ್ಟಂತೆ ಯಾವ ರೀತಿ ಮಕ್ಕಳು ಕಾರ್ಯೋನ್ಮುಖರಾಗ್ಬೋದು ಮನೆಯಲ್ಲಿ? ಮಕ್ಕಳೇ ಅದಕ್ಕೆ ಸಂಬಂಧಿಸಿದಾಗೆ ಸರ್ ಹೇಳ್ತಾರೆ, ಮಕ್ಕಳಿಗೆ ಒಂದು ಗೃಹ ಪಾಠ ಕೊಡಿ ಅಂತ. ತುಂಬ ಸುಲಭವಾದ ಒಂದು ಗೃಹ ಪಾಠ ಕೊಡ್ತಾ ಇದ್ದೆ ನಾನು. ಹಿಂದಿನ ಸಾಲಿನ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾದ ಬಹು ಆಯ್ಕೆ, 1 ಅಂಕದ ಲಘು ಉತ್ತರ ಬರೆಯೋದು, 2 ಅಂಕದ ಪ್ರಶ್ನೆಗಳನ್ನು ಸೂಕ್ತವಾದ ಹಂತಗಳನ್ನು ಅನುಸರಿಸಿ ನೀವು ಬಿಡಿಸ್ತಾ ಹೋಗಬೇಕು. ಅಂದರೆ ಆ ವರ್ಷದ ಪ್ರಶ್ನೆ ಪತ್ರಿಕೆಯನ್ನು ತಗೊಂಡು ಇಯರನ್ನು ಹಾಕಿ ಬಹು ಆಯ್ಕೆ ಬರೀರಿ, 1 ಮಾರ್ಕ್ಸಿಂದ ಬರೀರಿ, 2 ಮಾರ್ಕ್ಸಿಂದ ಬರೀರಿ. ನೆಕ್ಸ್ಟ್ ವರ್ಷದ ತೆಗೆದುಕೊಂಡು ಇದೇ ರೀತಿಯಾಗಿ ಬರಿತಾ ಹೋಗಿ ಮಕ್ಕಳೇ. ಬರಿತೀರಲ್ವ ಮಕ್ಕಳೇ? ಸೊ ಪ್ರಭುಲಿ ಇವತ್ತು ನಾವು ಪ್ರಶ್ನೆ ಪತ್ರಿಕೆಯ ಸ್ವರೂಪವನ್ನು ತಿಳ್ಕೊಳ್ಳೋದ್ರ ಜೊತೆಗೆ 1 ಅಂಕ ಮತ್ತು 2 ಅಂಕಕ್ಕೆ ಯಾವ ರೀತಿಯಾಗಿ ಉತ್ತರಿಸಬೇಕು ಎಂಬುದನ್ನು ರೀತಿಯಾಗಿ ಬಹುಅಂಶ ಆಯ್ಕೆಯ ಪ್ರಶ್ನೆಗಳ ಬಗ್ಗೆ ಉತ್ತರಿಸುವುದನ್ನು ನಾವು ತಿಳ್ಕೊಂಡಿದ್ದೀವಿ ಮಕ್ಕಳೇ. ಸೊ ನೀವು ಇಲ್ಲಿವರೆಗೂ ತುಂಬ ಸಮಾಧಾನವಾಗಿ ಕೇಳಿಸಿಕೊಂಡಿದ್ದೀರಿ ಅಂತ ಭಾವಿಸ್ತಾ ನಿಮ್ಮೆಲ್ಲರಿಗೂ ನಾವು ಅತ್ಯಂತ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಒಳ್ಳೆಯದಾಗಲಿ ಮಕ್ಕಳೇ. ಧನ್ಯವಾದಗಳು.